ಹಲೋ ಎವ್ರಿವನ್, ನಾನಿವತ್ತು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ರಿಪ್ರೊಡಕ್ಟಿವ್ ಹೆಲ್ತ್ ಮೀನ್ಸ್ ಅ ಟೋಟಲ್ ವೆಲ್-ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ರಿಪ್ರೊಡಕ್ಷನ್, ದಟ್ ಈಸ್ ಫಿಸಿಕಲ್, ಎಮೋಷ್ನಲ್, ಬಿಹೇವಿಯರಲ್ ಆ್ಯಂಡ್ ಸೋಷಿಯಲ್. ಅಂದರೆ ರಿಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಫಿಸಿಕಲಾಗೂ ಚೆನ್ನಾಗಿರಬೇಕು, ಎಮೋಷ್ನಲಲ್ಲೂ ಚೆನ್ನಾಗಿರಬೇಕು, ಮತ್ತು ನಮ್ಮ ಬಿಹೇವಿಯರ್ ಮತ್ತು ಸೋಷಲಲ್ಲಿ ಹೇಗಿರ್ತೀವಿ ಅದೆಲ್ಲ ವೆಲ್-ಬೀಯಿಂಗ್ ಆಗಿ ಕರೆಕ್ಟಾಗಿರಬೇಕು ಅಂತ. ದೆನ್ ದ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಆಮ್ನಿಯೋಸೆಂಟಿಸಿಸ್. ಇದನ್ನು ಆಲ್ಮೋಸ್ಟ್ MCQ ಆರ್ 2 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಕೇಳ್ತಾರೆ. ಅಂದರೆ ಇಟ್ಸ್ ನಥಿಂಗ್ ಬಟ್ ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್. ಅಂದರೆ ಮಗು ಹೊಟ್ಟೆಯಲ್ಲೇ ಇದ್ದ ಹಾಗೆ ಅದು ಸೆಕ್ಸ್ ಯಾವುದು, ಅಂದರೆ ಅದ್ರ ಜೆಂಡರ್ ಯಾವುದು ಅನ್ನೋದು ತಿಳ್ಕೊಬಹುದು. ಆ್ಯಂಡ್ ಯಾವುದಾದ್ರೂ ಡಿಸಾರ್ಡರ್ಸ್ ಇದ್ದರೆ ಮುಂಚಾಗೆ, ಅಂದರೆ ಬರ್ತ್ ಮುಂಚಾಗೆ ಕೂಡ ಅದನ್ನು ತಿಳ್ಕೊಬೋದು. ಆ್ಯಂಡ್ ಅಂದರೆ ಡೆವಲಪಿಂಗ್ ಎಂಬ್ರಿಯೋ ಸುತ್ತ ಒಂದು ಫ್ಲೂಯಿಡ್ ಇರುತ್ತೆ, ಅದನ್ನು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತಾರೆ. ಆ ಫ್ಲೂಯಿಡ್ನ ತೊಗೊಂಡು ಡಾಕ್ಟರ್ಸ್ ಚೆಕ್ ಮಾಡ್ಬೋದು. ದೆನ್ ಸಹೇಲಿ ಅಂದರೆ ಏನು ಅಂತ ಗೊತ್ತಾ? ಸಹೇಲಿ ಅಂದರೆ ಆ ಪಿಲ್, ಅಂದರೆ ಕಾಂಟ್ರಸೆಪ್ಟಿವ್ ಪಿಲ್. ಅದನ್ನು ನಮ್ಮ ಇಂಡಿಯಾದಲ್ಲೇ ಕಂಡುಹಿಡಿದಿರೋದು. ಅದು ಎಲ್ಲಿ ಅಂದರೆ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಲಕ್ನೋನಲ್ಲಿ. ಇದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಅಂತಾರೆ. ಯಾಕಂದರೆ ಇದನ್ನು ಎಷ್ಟೋ ಸಲ ಎಲ್ಲ ಕ್ವೆಶನ್ ಬ್ಯಾಂಕಲ್ಲೂ ಕೇಳಿದ್ದಾರೆ ಆ್ಯಂಡ್ ಎಲ್ಲ ಎಕ್ಸಾಮ್ಸಲ್ಲಿ ಕೂಡ ಕೇಳಿದ್ದಾರೆ. ಸೊ ಬೆಟರ್ ಟು ಕೀಪ್ ಇಟ್ ಇನ್ ಮೈಂಡ್. ಮತ್ತು ಇಲ್ಲಿ 2 ಟೈಪ್ಸ್ ಆಫ್ ಬರ್ತ್ ಕಂಟ್ರೋಲ್ ಇದೆ. ಅದು ಟೆಂಪರರಿ ಬರ್ತ್ ಕಂಟ್ರೋಲ್ ಅಂತ ಮತ್ತು ಪರ್ಮನೆಂಟ್ ಬರ್ತ್ ಕಂಟ್ರೋಲ್ ಅಂತ. ಟೆಂಪರರಿ ಮೆಥಡ್ಸಲ್ಲಿ ಯಾವ್ದ್ಯಾವುದಿದೆ ನೋಡೋಣ. ಅದರಲ್ಲಿ ನ್ಯಾಚುರಲ್ ಮೆಥಡ್ಸ್, ಅದರಲ್ಲಿ ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್. ಅಂದರೆ ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್ ಅಂದರೆ ನಥಿಂಗ್ ಲೈಕ್ 10 to 17 ಡೇಸ್ ಆಫ್ಟರ್ ಪೀರಿಯಡ್ಸ್, 10 to 17 ಡೇಸ್ ಕೂಡ ಮೇಲ್ ಆ್ಯಂಡ್ ಫೀಮೇಲ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು ಆ ಟೈಮಲ್ಲಿ. ಅವಾಗ ನಾವು ನ್ಯಾಚುರಲ್ ಆಗಿಯೇ ಬರ್ತ್ ಕಂಟ್ರೋಲ್ ಮಾಡ್ಕೊಳ್ಬೋದು. ಆ್ಯಂಡ್ ಕಾಯಿಟಸ್ ಇಂಟರಪ್ಟಸ್ ಆರ್ ವಿಡ್ರಾಲ್ ಮೆಥಡ್ ಅಂದರೆ ಇಟ್ಸ್ ನಥಿಂಗ್ ಬಟ್ ವೆನ್ ಬೋತ್ ಆಫ್ ದೆಮ್ ಇಂಟರಪ್ಟ್ಸ್, ವೆನ್ ಇನ್ಸೆಮಿನೇಷನ್ ಟೇಕ್ಸ್ ಪ್ಲೇಸ್, ಅದನ್ನು ವಿಡ್ರಾಲ್ ಮಾಡಿಬಿಡೋದು. ಓಕೆ. ಆ್ಯಂಡ್ ಲ್ಯಾಕ್ಟೇಷನಲ್ ಅಮಿನೇರಿಯಾ ಅಂದರೆ ಆಫ್ಟರ್ ಬರ್ತ್ ಆಫ್ ಎ ಚೈಲ್ಡ್, ಆ ವಿಮೆನ್ ಅಂದರೆ ಮದರು 6 ಮಂತ್ಸ್ವರೆಗೂ ಬೇಬಿಗೆ ಫೀಡ್ ಮಾಡ್ಬೋದು. ಆ ಟೈಮಲ್ಲಿ ಆಲ್ಮೋಸ್ಟ್ ನಾಟ್ ಸ್ಪೆಸಿಫಿಕಲಿ ಅಟ್ 6 ಮಂತ್, 3 to 6 ಮಂತ್ ಅಷ್ಟರಲ್ಲಿ ಯಾವುದೇ ಓವಮ್ ರಿಲೀಸ್ ಆಗಲ್ಲ ಆ್ಯಂಡ್ ನಥಿಂಗ್. ಸೊ ಆ ಟೈಮಲ್ಲಿ ಇಂಟರಾಕ್ಷನ್ ಮಾಡ್ಕೊಬೋದು ಅಂತ. ನೆಕ್ಸ್ಟ್ ಬ್ಯಾರಿಯರ್ ಮೆಥಡ್ ಅಂದರೆ ಕಾಂಡಮ್ಸ್. ಇದು ಮೇಲ್ ಆ್ಯಂಡ್ ಫೀಮೇಲ್ಸ್ ಎರಡಿಗೂ ಇದೆ. ನಿರೋಧ್ ಇಸ್ ಅ ಪಾಪ್ಯುಲರ್ ಕಾಂಡಮ್ ಇನ್ ಇಂಡಿಯಾ. ಆ್ಯಂಡ್ ಡಯಾಫ್ರಗಮ್ಸ್ ಆ್ಯಂಡ್ ಸರ್ವಿಕಲ್ ಕ್ಯಾಪ್ಸ್ ಆ್ಯಂಡ್ ಓಲ್ಡ್ಸ್ ಇವೆರಡು ಫಿಮೇಲಿಗೆ. ಅಂದರೆ ಬರ್ತ್ ಕಂಟ್ರೋಲ್ ಮಾಡೋಕ್ಕೆ ಒಂದು ಬ್ಯಾರಿಯರ್ ಮೆಥಡ್ಸ್ ಅಷ್ಟೇ. ಥರ್ಡ್ ಕೆಮಿಕಲ್ ಮೆಥಡ್ಸ್. ಅಂದರೆ ಇದೇನು ಅಷ್ಟು ಪಾಪ್ಯುಲರ್ ಆಗಿಲ್ಲ, ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ ಸಾಕು. ಕೆಮಿಕಲ್ ಮೆಥಡ್ಸ್ ಅಂದರೆ ಟೆಂಪ್ರರಿ ಬರ್ತ್ ಕಂಟ್ರೋಲಲ್ಲಿ ಕೆಮಿಕಲ್ ಮೆಥಡ್ಸ್ ಅಂದರೆ ಸರ್ಮಿಸೈಡಲ್ ಕ್ರೀಮ್ಸ್, ಜೆಲೀಸ್ ಆ್ಯಂಡ್ ಫೋಮ್ಸ್ ಆ್ಯಂಡ್ ಸ್ಪಾಂಜ್. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಬಟ್ ಎಲ್ಲೂ ಎಕ್ಸಾಮ್ಸಲ್ಲಿ ಕೇಳಿಲ್ಲ ಇದುವರೆಗೂ, ಆಲ್ಮೋಸ್ಟ್ ಕೇಳಲ್ಲ 99%. 1% ಅಟ್ಲೀಸ್ಟ್ MCQ ಇಲ್ಲ ಫಿಲ್ಲಪ್ಸಲ್ಲಿ ಕೇಳ್ಬೋದು. ದೆನ್ IUDs, ಇದಂತೂ ಆಲ್ಮೋಸ್ಟ್ ಕೇಳ್ತಾರೆ. ಇದರಲ್ಲಿ 3 ಟೈಪ್ಸ್ ಆಫ್ ಇಂಟ್ರಾ-ಯುಟರೈನ್ ಕಾಂಟ್ರಸೆಪ್ಟಿವ್ ಡಿವೈಸಸ್ ಅಂತಾರೆ IUDs ಅಂದರೆ. ಇದರಲ್ಲಿ ನಾನ್ ಮೆಡಿಕೇಟೆಡ್ಡು, ಕಾಪರ್ ರಿಲೀಸಿಂಗು, ಹಾರ್ಮೋನ್ ರಿಲೀಸಿಂಗ್ IUDs ಅಂತಾರೆ. ಇದರಲ್ಲಿ ಏನಿಲ್ಲ, ಜಸ್ಟ್ ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳಿ. ನಾನ್ ಮೆಡಿಕೇಟೆಡಲ್ಲಿ ಲಿಪೀಸ್ ಲೂಪ್, ಹಾರ್ಮೋನ್ ರಿಲೀಸಿಂಗ್ IUDsಲ್ಲಿ LNG-20 ಆ್ಯಂಡ್ ಪ್ರೊಜೆಸ್ಟರ್ಸರ್ಟ್, ಕಾಪರ್ ರಿಲೀಸಿಂಗಲ್ಲಿ CUT, CU7 ಆ್ಯಂಡ್ ಮಲ್ಟಿ ಲೋಡ್ 375. ಇದಿಷ್ಟು ನೆನ್ಪಿಟ್ಕೊಳ್ಳಿ ಸಾಕು. 3 ಮಾರ್ಕ್ಸ್ ಅಂತೂ ಫಾರ್ ಶೋರ್ ಸಿಗುತ್ತೆ. ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಇದರಲ್ಲಿ ನಥಿಂಗ್. ಸಹೇಲಿ ಅಂದರೆ ಏನು? ಸಹೇಲಿ ಅಂದರೆ ಆಫ್ಟರ್ ಎನಿ ರೇಪ್ ಆರ್ ಸಮಥಿಂಗ್ ಎಲ್ಸ್, ನಿಮಗೆ ಅದು ಇಷ್ಟ ಇಲ್ಲ ಬಟ್ ಎಲ್ಲಿ ನಾನು ಬರ್ತ್ ಕೊಟ್ಬಿಡ್ತೀನಿ ಅನ್ನೋ ಇದ್ದರೆ ವಿತಿನ್ 1 ವೀಕ್ ಅಲ್ಲಿ ಈ ಪಿಲ್ ತೊಗೊಂಡ್ರೆ ಸೊ ಬರ್ತ್ ಕಂಟ್ರೋಲ್ ಆಗುತ್ತೆ. ಸಹೇಲಿ ಆಗಲೇ ಹೇಳ್ದಂಗೆ ಇಂಡಿಯಾದಲ್ಲಿ ಡೆವಲಪ್ ಮಾಡಿರೋದು ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ, ಅದು ಲಕ್ನೋವಲ್ಲಿ. ಇದನ್ನು ನೆನ್ಪಿಟ್ಕೊಳ್ಳಿ ಬಿಕಾಸ್ ಆಲ್ಮೋಸ್ಟ್ ಕೇಳ್ತಾರೆ. ದೆನ್ ಪರ್ಮನೆಂಟ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲಲ್ಲಿ
ಸರ್ಜಿಕಲ್ ಮೆಥಡ್ಸ್ ಆರೆಲ್ಸ್ ಇದನ್ನು ಸ್ಟೆರಲೈಸೇಷನ್ ಮೆಥಡ್ ಅಂತಲೂ ಕರೀತಾರೆ. ಮೇಲಲ್ಲಿ ವೆಸೆಕ್ಟಮಿ ಅಂತಾರೆ, ಫಿಮೇಲಲ್ಲಿ ಟ್ಯುಬೆಕ್ಟಮಿ ಅಂತಾರೆ. ಇಬ್ಬರಲ್ಲೂ ಆಪ್ಷನ್ಸ್ ಇದೆ. ಸೊ ವೆಸೆಕ್ಟಮಿ ಈಸ್ ನಥಿಂಗ್ ಬಟ್ ಮೇಲ್ದು ಒಂದು ಟ್ಯೂಬ್ನ ಕಟ್ ಮಾಡಿ ಫೋಲ್ಡ್ ಮಾಡ್ತಾರೆ, ಅದು ಆಪ್ರೇಷನಲ್ಲೇ ಮಾಡೋದು. ಆ್ಯಂಡ್ ಫೀಮೇಲಲ್ಲಿ ಕೂಡ ಫೀಮೇಲ್ದು ಒಂದು ಟ್ಯೂಬ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಫೋಲ್ಡ್ ಮಾಡ್ತಾರೆ. ಸೊ ಸ್ಪರ್ಮ್ ಆರ್ ಎಗ್ ವಿತ್ ಇಂಟ್ರ್ಯಾಕ್ಟ್ ಆಗಬಾರ್ದು ಅಂತ. ಬಟ್ ಇದು ಪರ್ಮನೆಂಟು, ನೆನ್ಪಿಟ್ಕೊಳ್ಳಿ. ಇನ್ಫರ್ಟಿಲಿಟಿ ಅಂದರೆ ಯಾರು ಈವನ್ ಸೆಕ್ಷುವಲ್ ಕೋಯಬೇಷನ್ ಇಟ್ಕೊಂಡಿರ್ತಾರೆ ಅನ್ಪ್ರೊಟೆಕ್ಟೆಡ್ ಆಗಿ ಕೂಡ, ಆ್ಯಂಡ್ ಬಟ್ ಆಲ್ಸೋ ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಅವ್ರು ಕನ್ಸೀವ್ ಆಗಲ್ಲ, ಮಕ್ಕಳು ಹುಟ್ಟಲ್ಲ ಅಂತ ಅಂದಾಗ ಅದನ್ನು ಇನ್ಫರ್ಟಿಲಿಟಿ ಅಂತಾರೆ. ಆ್ಯಂಡ್ ಅದರಲ್ಲಿ ನಾವು IVF ಅಂತೆಲ್ಲ ಕರಿತೀವಲ್ಲ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ, ಅದರಲ್ಲಿ ಟೈಪ್ಸ್ ಆಫ್ ಇದೆ. ಅದರಲ್ಲಿ ಅದನ್ನು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತಾರೆ, ಆರ್ಟ್ ಅಂತ. ಅದರಲ್ಲಿ ಇಷ್ಟು ಇದೆ. ಇದಿಷ್ಟು ಬ್ರೀಫಾಗಿ ಓದ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ. ಸೊ ಇದಿಷ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತಾರೆ ಇದನ್ನು. ಆ್ಯಂಡ್ ET ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್, ಜಿಫ್ಟ್ ಅಂದರೆ ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, IUT ಅಂದರೆ ಇಂಟ್ರಾಯುಟರೈನ್ ಟ್ರಾನ್ಸ್ಫರ್, ಜಿಫ್ಟ್ ಅಂದರೆ ಗ್ಯಾಮಿಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್, ICSI ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತಾರೆ, AI ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, IUI ಅಂದರೆ ಇಂಟ್ರಾಯುಟರೈನ್ ಇನ್ಸೆಮಿನೇಷನ್. ಸೊ ಇವತ್ತಿನ ಈ ಚಾಪ್ಟರ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.